ನಮ್ಮ ಕನ್ನಡದಲ್ಲಿ ಇನ್ನೊಂದಾಗಿದೆ ಗೊತ್ತಾ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ನಮ್ಮ ಆಟೋದಲ್ಲಿ ನಾವು ಹತ್ತಿಸ್ಕೊಳ್ಳೋದಿಲ್ಲ. ನಾವು ನಮಗೆ ಒಂಥರ ನೋವು ಬರುತ್ತೆ. ಕನ್ನಡ ನಮ್ಮ ತಾಯಿ ಇದ್ದಂಗೆ. ಹರ್ಕಲ್ ಸೀರೆ ಉಟ್ಕೊಂಡಿರೋರು ನಮ್ಮ ತಾಯಿ ರೀ. ಎದುರುಗಡೆ ಮನೇಲಿ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಅಂತ ಅವ್ರ ತಾಯಿಯಿಂದ ಕರೆಯಲ್ಲ. ನಮ್ಮ ಕನ್ನಡದಲ್ಲಿ ಇನ್ನೊಂದಾಗಿದೆ ಗೊತ್ತಾ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ನಮ್ಮ ಆಟೋದಲ್ಲಿ ನಾವು ಹತ್ತಿಸ್ಕೊಳ್ಳೋದಿಲ್ಲ. ನಾವು ನಮಗೆ ಒಂಥರ ನೋವು ಬರುತ್ತೆ. ಕನ್ನಡ ನಮ್ಮ ತಾಯಿ ಇದ್ದಂಗೆ. ಹರ್ಕಲ್ ಸೀರೆ ಉಟ್ಕೊಂಡಿರೋರು ನಮ್ಮ ತಾಯಿ ರೀ. ಎದುರುಗಡೆ ಮನೇಲಿ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಅಂತ ಅವ್ರ ತಾಯಿಯಿಂದ ಕರೆಯಲ್ಲ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರ್ನಾಟಕಕ್ಕೆ 2000 ವರ್ಷದ ಇತಿಹಾಸ ಇದೆ. ಅಂದಿನಿಂದ ಇಲ್ಲಿವರೆಗೂ ಕೂಡ ಪ್ರಾಚೀನ ಕಾಲದ ಒಂದು ಇತಿಹಾಸ ಗತವೈಭವವನ್ನು ಕಾಪಾಡಿಕೊಂಡೇ ಕನ್ನಡಿಗರು ಬರ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಲ್ಲ ಅಂಥೇಳಿ ಪರಭಾಷಿಗರ ಹಾವಳಿ ಹೆಚ್ಚಾಗ್ತಾ ಇದೆ. ಎಲ್ಲಿ ಹೋದರೂ ಕೂಡ ಅಂದರೆ ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿಗಳು ನೋಡೋದಾದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ 4-5 ಭಾಗದಲ್ಲಿ ಬಿಹಾರಿ ಮೂಲದಿಂದ ಬಂದಂತಹ ಬಿಹಾರಿಗಳು ಸುಮಾರು 6-7 ವರ್ಷದಿಂದ ಇಲ್ಲೇ ವಾಸವಿದ್ದು ನೀವು ಕನ್ನಡ ಮಾತಾಡಿ ನಮಗೆ ಕೋಆರ್ಡಿನೇಟ್ ಆಗೋಕ್ಕೆ ಬರ್ತಾ ಇಲ್ಲ ಎನ್ನುವಂಥ ಕನ್ನಡಿಗರು ಅವರನ್ನು ಪ್ರಶ್ನೆ ಮಾಡಿದ್ರೆ ನಾವು ಕನ್ನಡ ಮಾತಾಡಲ್ಲ, ನಾವು ಹಿಂದಿ ಅಷ್ಟೇ ಮಾತಾಡ್ತೇವೆ, ಭಾರತದಲ್ಲಿ ಹಿಂದಿ ಅಷ್ಟೇ ಆಡಳ್ತಾ ಇರುವಂಥದ್ದು ಎನ್ನುವಂಥ ನಿಟ್ಟಿನಲ್ಲಿ ಅವರದ್ದೇ ಆದಂಥ ಹಾಮನ್ನು ತೋರಿಸುವಂಥ ಕೆಲಸ ಆಗ್ತಾಯಿದೆ. ಹಾಗಿದ್ರೆ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತಾಡಲಿಕ್ಕೆ ಅವರು ಕಲಿಯೋಕ್ಕಾಗಲ್ವಾ? ನಮ್ಮ ಕನ್ನಡಿಗರು ಈ ಒಂದು ವಿಚಾರವಾಗಿ ಕನ್ನಡವನ್ನು ಕರ್ನಾಟಕವನ್ನು ಕಡೆಗಣಿಸ್ತಿರುವಂಥ ಪರರಾಜ್ಯದ ಜನರ ವಿಚಾರದಲ್ಲಿ ನಮ್ಮ ಕನ್ನಡಿಗರ ಏನು ಹೇಳ್ತಾರೆ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಆ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಹುಡುಕ್ತಾ ಹೋಗೋಣ. ನಮ್ಮ ಕನ್ನಡಿಗರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸರ್, ಈಗ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನೀವು ನೋಡ್ತಿದ್ದಾರೆ ಅನ್ಸುತ್ತೆ, ಪರಭಾಷಿಗರು ಕೆಲಸವನ್ನು ಅರಿಸಿ ಬರ್ತಾರೆ. ಎಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕ ರೆಡಿ ಇದೆ, ನಮ್ಮ ಬೆಂಗಳೂರು ರೆಡಿ ಇದೆ, ಎಲ್ಲವನ್ನು ಸ್ವಾಗತ ಮಾಡ್ತೀವಿ. ಬಂದವರು ಕನ್ನಡ ಕಲಿಯದೆ ಅವರ ಭಾಷೆಯನ್ನು ಮೇಲಕ್ಕೆತ್ತುವಂಥ ಕೆಲಸ ಆಗ್ತಾ ಇದೆ, ಹಿಂದಿ ಹೇರಿಕೆ ಆಗುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಬಂದು ಜೀವನಕ್ಕೆ ಬೆಂಗಳೂರು ಬೇಕು, ತಿನ್ನೋಕ್ಕೆ ಅನ್ನ ಬೆಂಗಳೂರದೇ ಬೇಕು, ಕರ್ನಾಟಕದ ಬೇಕು, ಕುಡಿಯೋ ನೀರು ಕಾವೇರಿ ನೀರು ಬೇಕು. ಆದರೆ ಕನ್ನಡ ಕಲೀರಿ ಅಂತಂದರೆ ನಾವು ಕನ್ನಡ ಕಲಿಯಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಅಹಮನ್ನು ತೋರಿಸುವಂಥ ಕೆಲಸ ಆಗ್ತಾ ಇದೆ. ಈ ಒಂದು ಸಂಬಂಧಪಟ್ಟಾಗ ನಾವು ನಮ್ಮ ಕನ್ನಡಿಗರಾಗಿ ನೀವೇನು ಹೇಳ್ಬೋದು ಅಂತೇಳಿ ಸರ್, ಈ ವಿಷಯದಲ್ಲಿ ಹೇಳ್ಬೇಕಂದ್ರೆ ಒಂದು ನಾವು ಚಾಲ್ತಿಗೆ ತರಬೇಕು. ಏನಂದರೆ ಪ್ರತಿಯೊಬ್ಬರು ಮಾಲೀಕರು ಎಲ್ಲಿ ಏನಿದಾರೋ ಅವರು ನಿನಗೆ ಕನ್ನಡ ಬರುತ್ತಾ, ಒಬ್ಬರು ಕೆಲಸಕ್ಕೆ ತೊಗೊಳ್ಬೇಕಾದ್ರೆ ಈಗ ನೋಡಿ ತಮಿಳ್ನಾಡಲ್ಲಾಗಲಿ ಆಂಧ್ರದಲ್ಲಾಗಲಿ ಅಲ್ಲಿ ಏನು ಮಾಡ್ತಾರೆ, ನಿನಗೆ ತಮಿಳ್ ಬರುತ್ತಾ, ನಿನಗೆ ಇಲ್ಲಿದ್ದು ಲ್ಯಾಂಗ್ವೇಜ್ ಬಂದರೆ ನಾವು ಕೆಲಸ ಕೊಡ್ತೀರಿ ಅಂತಾರೆ. ಅದನ್ನು ಇಲ್ಲಿರೋರು ಒಂದು 10 ರೂಪಾಯಿ ಕಮ್ಮಿ, ಒಂದು 100 ರೂಪಾಯಿ ಕಮ್ಮಿಗೆ ಆದರೆ ಹಿಂದಿ ಹುಡುಗರು ಕೆಲಸಕ್ಕೆ ಸಿಗ್ತಾರೆ ಅಂತಾರೆ. ಅದನ್ನು ಯೋಚನೆ ಮಾಡಬಾರ್ದು. ನಮ್ಮ ಕನ್ನಡಿಗರು ಮತ್ತು ಕರ್ನಾಟಕದ ನೀರು ಕುಡಿತಾ ಇದ್ದಾರೆ. ಕರ್ನಾಟಕದಲ್ಲಿ ಇರೋರು ಪ್ರತಿಯೊಂದು ಮಾಲೀಕರು ಅಂತ ಏನಿರ್ತಾರೋ ಅದು ಒಂದು ಸಣ್ಣ ಕೆಲಸಕ್ಕೊಬ್ಬರು ಮಾಲೀಕರು ಅನ್ನೋದು ಇದ್ದೇ ಇರ್ತಾರೆ. ಆ ಮಾಲೀಕರು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ಏನಂದರೆ ನಾವು ಯಾರನ್ನೇ ಕೆಲಸಕ್ಕೆ ತೊಗೊಳ್ಬೇಕಾದ್ರೂ ನಿನಗೆ ಇಂಗ್ಲೀಷ್ ಬರುತ್ತಾ ಹಿಂದಿ ಬರುತ್ತಾ ಅಂತ ಕೇಳಬಾರ್ದು. ನೀನು ಕರ್ನಾಟಕದಲ್ಲಿ ಕೆಲಸ ಕೇಳ್ತಾ ಇದೆಯಾ, ಕನ್ನಡ ಬರುತ್ತಾ? ನೀನು ಕನ್ನಡ ಬಂದರೆ ತಾನೇ ಇವರು ನಾಳೆ ದಿವಸ ಕಸ್ಟಮರ್ಗೆ ಮರ್ಯಾದೆ ಕೊಡ್ತಾರೆ. ಇನ್ನೊಬ್ರಿಗೆ ಇವಾಗ ನಾವೇ ಹೋಗ್ತಿರೋ ಒಂದು ಕಡೆ ನಮಗೆ ಹಿಂದಿ ಅಷ್ಟು ಬರಲ್ಲ, ಹಿಂದಿ ಮೇ ಬಾತ್ ಕರೋ ಅಂತಾರೆ. ನಮಗೆ ಹಿಂದಿ ಬರಲ್ಲ ಅಂತ ಹೇಳಿದ್ರು ನಮಗೆ ಕನ್ನಡ ಬರಲ್ಲ ಅಂತ ಅವ್ರು ಹೇಳಲ್ಲ, ಹಿಂದಿನಲ್ಲೇ ಹೇಳ್ತಾರೆ. ಅದನ್ನು ನಮಗೆ ಇರಿಟೇಟ್ ಆಗುತ್ತೆ. ಇದನ್ನು ಪ್ರತಿಯೊಂದು ಮಾಲೀಕರು ಸಣ್ಣ ಕೆಲಸಕ್ಕೂ ಒಂದು ಮಾಲೀಕರು ಅನ್ನೋದು ಇಲ್ದಿರ ಒಂದು ಕೆಲಸ ನಡೆಯೋದೇ ಇಲ್ಲ. ಇದು ಎಲ್ಲರೂ ಪ್ರತಿಯೊಬ್ಬರು ಕನ್ನಡಿಗರು ಎಚ್ಚೆತ್ಕೋಬೇಕು. ಇವಾಗನೇ ಎಚ್ಚೆತ್ಕೊಂಡು ನಾವು ಎಕ್ಸಾಂಪಲ್ ಒಂದು ಟ್ರಿಪ್ಗೆ ಹೋದಾಗ ಗೊತ್ತಾಗುತ್ತೆ, ಅಲ್ಲಿ ಯಾರೂ ಇವಾಗ ತಮಿಳ್ನಾಡಿಗೆ ಹೋದರೆ ಯಾರೂ ಕನ್ನಡ ಮಾತಾಡಲ್ಲ. ಅದನ್ನು ಇವರು ಹೋಗ್ಬಿಟ್ಟು ಬಂದನ ಅನುಭವ ತೊಗೊಂಡು ಯಾರೇ ಇವಾಗ ನಾರ್ತ್ ಇಂಡಿಯನ್ಗಳ್ನ ನೋಡ್ರಿ, ಇವಾಗ ನೋಡಿ ಆ ಬಾಂಗ್ಲಾದೇಶ ಅವ್ರನ್ನೆಲ್ಲ ಸುಮಾರು ಗೊತ್ತೇ ಇಲ್ಲ. ಅವರು ಸೇಮ್ ಹಿಂದಿ ವಲಸಿಗರು, ಅವ್ರೇನು ಸೇಮ್ ಹಿಂದಿ ಮಾತಾಡ್ಕೊಂಡು ಹೋಗ್ತಾರೆ. ಅವ್ರು ನಮ್ಗೆ ಹಿಂದಿ ಕಳಿಸ್ತಾರೆ, ಅಲ್ಲೇ ಪಾನ್ ಪರಾಕ್ ಹಾಕಿ ಹೋಗಿದ್ದಾರೆ, ಅಲ್ಲೆಲ್ಲ ಹಾಳು ಮಾಡಿ ಸಾಕು ಅಂತ ಇವಾಗ ಇಲ್ಲ ಹಾಳು ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ. ಅದರಿಂದ ನೀವು ಒಂದು ಒಳ್ಳೆಯ ಸಂದೇಶ ಕೊಡ್ತಾಯಿದ್ದೀರಾ, ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳ್ತಾಯಿದ್ದೀರಿ, ಎಲ್ಲ ಮಾಲೀಕರು ಕನ್ನಡ ಬರುತ್ತಾ, ನೀನು ಏನು ಓದಿದ್ಯಾ ಮಾಡಿದ್ಯಾ ಅದು ಸೆಕೆಂಡ್ರಿ, ನಿಮಗೆ ಸೇರಿದ್ದು ಕನ್ನಡ ಬರುತ್ತಾ, ನೀವು ಯಾರನ್ನ ಕಸ್ಟಮರ್ಸ್ ಹತ್ರ ಮಾತಾಡುವಾಗ ಕನ್ನಡದಲ್ಲಿ ಮಾತಾಡಬೇಕು. ಇದೊಂದು ಪಾಲಿಸಿದ್ರೆ ಎಲ್ಲ ಸಿಸ್ಟಮೆಟಿಕ್ ಬರುತ್ತೆ. ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ನಿಮಗೆ ನಮ್ಮ ಸಪೋರ್ಟ್ ಎಲ್ಲರೂ ಕೈ ಜೋಡಿಸೋಣ. ಬೆಂಗಳೂರಿಗೆ ಅಂತ ಎಕ್ಸಾಂಪಲ್ ತಿಳ್ಕೊಂಡ್ರೆ
ಎನ್ನಡ ಅಂತಂದ್ರೆ ಎನ್ನಡ ಅಂತಾರೆ, ಎಕ್ಕಡ ಅಂದ್ರೆ ಎಕ್ಕಡ ಅಂತಾರೆ. ನಮ್ಮ ಕನ್ನಡ ಮಾತಾಡೋದೇ ಹಿಂದೆ ನಾವು ಅವ್ರ ಭಾಷೆಗೆ ಕನ್ವರ್ಟ್ ಆಗ್ಬಿಡ್ತೀವಿ. ಅದು ಬಿಡಬೇಕು ಸರಿ, ಅನ್ಸುತ್ತೆ. ಈಗ ಹಾಕ್ತಾ ಇರೋದೇ ಅದೇನೆ. ಇವಾಗ ನಾವು ಏನು ಮಾಡ್ಬೇಕಂದ್ರೆ ಹಿಂದಿನಲ್ಲಿ ಮಾತಾಡ್ತಾರೆ, ಕನ್ನಡ ಮಾತಾಡೋ ಇಲ್ಲಾಂದ್ರೆ ಹೋಗೋ. ಹೌದು ಹೌದು. ಇವಾಗ ನಾವು ಹಂಗೇನಾದ್ರು ಮಾತಾಡಿದ್ರೆ ಕನ್ನಡದವ್ರಿಗೆ ಅಹಂಕಾರ ಜಾಸ್ತಿ ಅಂತ ಅವ್ರ ಭಾಷೆನಲ್ಲಿ ಅವರಲ್ಲಿ ತಿಳ್ಕೊಂಡ್ಬಿಡ್ತಾರೆ. ಯಾರೋ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ನಮ್ಮ ಕನ್ನಡ ಉಳಿಸುವಂತ ಕೆಲಸ. ಕನ್ನಡ ಉಳಿಸೋದಕ್ಕೆ ಮೊನ್ನೆ ನೀವು ನೋಡ್ಬೋದು, ಒಂದು ಫ್ಲಾಗ್ ಹಾಕೋದಕ್ಕೆ ನಮ್ಮವರೇ ಫ್ಲಾಗ್ ಹಾಕಿರೋದಕ್ಕೆ ಹೇಳ್ತಾರೆ, ಇದಕ್ಕೆ ಇದು RT ಹಾಕ್ತಾರೆ. ಈ ಫ್ಲಾಗ್ ಹಾಕೋಕ್ಕೆ ಪರ್ಮಿಷನ್ ಇದೆಯಾ ಅಂತ. ಹಿಂದಿದವ್ರಿಗೆ ಎಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ಪರ್ಮಿಷನ್ ಇದೆಯಾ ಅಂತ. ಯಾಕಂದರೆ ನಮ್ಮವ್ರನ್ನ ಕಾಲು ಎಳೆಯೋದನ್ನ ಬಿಟ್ಟರೆ ನಾವೆಲ್ಲ ಒಗ್ಗಟ್ಟಾದರೆ ಇವ್ರ ಬಾಲೆಲ್ಲ ನಡೆಯಲ್ಲ. ಇದನ್ನು ನಾವು ಪ್ರತಿಯೊಬ್ಬರು ಫಸ್ಟು ಏನು ಅನ್ಕೋಬೇಕು, ನಮ್ಮಲ್ಲಿರೋ ದ್ವೇಷ ಬಿಟ್ಬಿಟ್ಟು ನಾವೆಲ್ಲ ಕನ್ನಡಿಗರು, ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕ, ನಮ್ಮ ನೀರು, ನಮ್ಮ ಜಲ, ನಮ್ಮ ಭಾಷೆ ಅಂತ ಫಸ್ಟು ಹೋಗ್ಬಿಟ್ರೆ ಎಲ್ಲ ಸುತ್ತುತ್ತರವಾಗುತ್ತೆ. ಇದು ಒಬ್ಬರಿಂದ ಇಬ್ಬರಿಂದ ಆಗೋ ಕೆಲಸ ಅಲ್ಲ. ಪ್ರತಿಯೊಬ್ಬರು ಸುಮ್ಮನೆ ಅಂದರೆ ನೋಡಿ ಈಗ ಪ್ರತಿಯೊಬ್ಬರು ಏನು ಗೊತ್ತಾಗ್ತಾಯಿದೆ ಸರ್ ಇಲ್ಲಿ, ಅವರು 400 ರೂಪಾಯಿ ಕೆಲ್ಸಕ್ಕೆ ಬರ್ತಾರೆ, ಪರವಾಗಿಲ್ಲ ನಾವು ಹಿಂದಿ ಕಲಿಯೋಣ, ಈ ಮೈಂಡ್ ಬಿಟ್ಬಿಡ್ಬೇಕು. ನಮ್ಮ ಕನ್ನಡಿಗರನ್ನ ಕೆಲಸ ಕೊಡೋಣ, ಇನ್ನು 100 ರೂಪಾಯಿ ಜಾಸ್ತಿ ಆದ್ರೂ ನಮಗಿನ್ನ 2 ಕಸ್ಟಮರ್ಸ್ ಎಕ್ಸ್ಟ್ರಾ ಬರ್ತಾರೆ, ಮುಂದಕ್ಕೆ ಜಗಳ ಆಗಲ್ಲ ಅಂತ ಅವ್ರು ತೊಗೊಂಬಿಟ್ರೆ ಇದೆಲ್ಲ ಸುತ್ತುತ್ತರವಾಗಿ ಹೋಗುತ್ತೆ. ಇದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ, ನಮಗೂ ತುಂಬ ಖುಷಿ ಆಯಿತು. ನಾವು ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀರಿ, ಇದೊಂದು ಮಾಡಿ ಸರ್, ತುಂಬ ಖುಷಿ ಆಯಿತು. ಹ್ಞೂ ಸರ್, ಈಗ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಇದೇ ಸಮಸ್ಯೆ ಕರ್ನಾಟಕ, ನಮ್ಮ ಬೆಂಗಳೂರಿನಲ್ಲೇ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಈ ವಲಸಿಗರು, ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿಗಳ ಇತ್ತೀಚೆಗೆ ನೀವು ಇನ್ಸಿಡೆಂಟ್ಗಳು ನೋಡುತ್ತೀರ ವಿಡಿಯೋಗಳು, ಕನ್ನಡ ಮಾತಾಡಿ ಅಂದರೆ ನಮ್ಮ ಕನ್ನಡಿಗರು ಕೇಳುವಂಥ ಸಂದರ್ಭದಲ್ಲಿ ಅವ್ರು ನಮಗೆ ಧಮಕಿ ಹಾಕುವಂಥ ಕೆಲಸ ಆಗ್ತಾ ಇದೆ. ನಮ್ಮ ಕನ್ನಡ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನಮ್ಮ ಕನ್ನಡಿಗರಾಗಿ ನೀವೇನು ಅನ್ಬೋದು ಅಂತ? ಅಲ್ಲ, ಈ ಕನ್ನಡಿಗರಿಗೆ ನಾವು ಕನ್ನಡ ಮಾತಾಡಿ ಅಂತ ಬೇರೆ ಭಾಷಿಗರಿಗೆ ಎಲ್ಲರಿಗೂ ಹೇಳ್ತೀವಿ. ಆದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ವೈಫಲ್ಯಗಳಿದೆ ಇದರಲ್ಲಿ. ಏನಕ್ಕೆ ವೈಫಲ್ಯ ಅಂತೇಳಿದ್ರೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ತೊಗೊಂಬನ್ನಿ ನೀವು, ಹಿಂದಿ ಮಾತಾಡ್ತಾರೆ, ಹಿಂದಿನ ಪ್ರಾಬಲ್ಯವಾಗಿ ಬಳಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡನ ಭಾಷೆ ಮಾತಾಡೋಲ್ಲ. ಆದರೆ ಅದೇ ಥರ ರಾಜ್ಯ ಸರ್ಕಾರದಲ್ಲೂ ಬಾಂಗ್ಲಾದೇಶದಿಂದ ಬರ್ತಾರೆ ಜನ, ಇಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಪೊಲೀಸವರಾಗಲಿ, ಗೃಹ ಇಲಾಖೆಯವರಾಗಲಿ ಏನು ಮಾಡ್ತಾರೆ, ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ಅವರು ವಲಸಿಗರಿದ್ದಾರೆ, ಅವ್ರು ಯಾರು ಅಂತ ಅವ್ರು ಏನಕ್ಕೂ ತಲೆನೂ ಕೆಡಿಸ್ಕೊಳಲ್ಲ. ಏನು ಇದೇನಾಗ್ತಾಯಿದೆ, ಮುಂದೊಂದು ದಿನ ಏನೇ ಒಂದು ಸಣ್ಣ ವ್ಯಾಪಾರ ಆಗಲಿ, ಒಂದು ಸೆಕ್ಯೂರಿಟಿ ಕೆಲಸ ಮಾಡೋದಾಗಲಿ, ಒಂದು ಪಾರ್ಕಿಂಗ್ ಕಲೆಕ್ಟ್ ಮಾಡೋದಾಗಲಿ, ಎಲ್ಲ ಹಿಂದೆ ಕನ್ನಡಿಗರಿದ್ದರು. ಈಗ ಎಲ್ಲ ಹೋಗಿ ಒಂದು ತರಕಾರಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋಕ್ಕೆ ನೋಡಿ, ಅವ್ರು ಹಿಂದಿನಲ್ಲೇ ಹೇಳ್ತಾರೆ ಹೊರತು ಕನ್ನಡದಲ್ಲಿ. ಅವ್ರು ಯಾರು ಅಂತ ಹೇಳಿದ್ರೆ ಬಾಂಗ್ಲಾದೇಶದವರು. ಹಾಗಾಗಿ ಇಲ್ಲಿ ಸರ್ಕಾರ ಸಾರ್ವಜನಿಕರು ಏನು ಮಾಡೋಕ್ಕೆ ಸಾಧ್ಯ, ಅವ್ರಿಗೆ ಹೊಡೆಯೋಕ್ಕೆ ಸಾಧ್ಯನಾ? ಇಲ್ಲ, ನಾವು ಕೈಗೆತ್ಕೊಳಕ್ಕಾಗಲ್ಲ ಕಾನೂನನ್ನ. ಹಾಗಾಗಿ ಸರ್ಕಾರನೇ ಇದನ್ನು ಮಾಡಬೇಕೆ ಹೊರತು ನಾವು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಾಗಲ್ಲ. ಅವ್ರು ಕಲೀರಿ ಅಂದರೆ ಅವ್ರು ಕಲಿಯಲ್ಲ, ನಾಲ್ಕು ಹೊಚ್ಚಲೇದು ನೀನು ತೆಲ್ಸಲೇದು ಅನ್ನೋ ಥರ ಆಗೋಗ್ಬಿಡುತ್ತೆ ಕತೆ ಹೊರತು ಇಲ್ಲಿ ನಾವು ಹೇಳಿ ಏನಕ್ಕೂ ಪ್ರಯೋಜನ ಆಗಲ್ಲ. ರಾಜ್ಯ ಸರ್ಕಾರನೇ ಮಾಡಬೇಕು, ಇಂಟ್ರೆಸ್ಟ್ ತೊಗೊಂಡು ಗೃಹ ಇಲಾಖೆ ಮುತುವರ್ಜಿ ವಹಿಸಿ ಮಾಡಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ ಹೊರತು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪರಿಹಾರ ಅಂತೂ ಸಿಗೋದಿಲ್ಲ. ಸರ್, ಬೇರೆ ರಾಜ್ಯಗಳಿಗೆ ಹೋದಾಗ, ಫಾರ್ ಎಕ್ಸಾಂಪಲ್ ನಾವೇ ಅವ್ನು ತಮಿಳ್ನಾಡಿಗೆ ಹೋಗ್ತೀವಿ, ಆಂಧ್ರ ಪ್ರದೇಶಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಮ ಕನ್ನಡ ಮಾತಾಡಿದ್ರೆ ಅವ್ರು ನಮ್ಮ ಕನ್ನಡ ಮಾತಾಡಬೇಡಿ, ತೆಲುಗು ಭಾಷೆಯನ್ನು ನಮ್ಗೆ ಕಲಿಸುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದರೆ, ಯಾರಾದರೂ ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ, ಎನ್ನಡ ಅಂದರೆ ಎನ್ನಡ ಅಂತೀವಿ, ಎಕ್ಕಡ ಅಂದರೆ ಎಕ್ಕಡ ಅಂತೀವಿ. ಅದೇ ನಾವು ನಮ್ಮ ಕನ್ನಡ ಭಾಷೆ ಮಾತಾಡೋದನ್ನ ಬಿಟ್ಟು ಅವರು ಆಟೋಮೆಟಿಕ್ಲಿ ಆ ಭಾಷೆ ಕನ್ವರ್ಟ್ ಆಗಿ ಹೋಗ್ತೀವಿ. ಇದು ನಾವು ಮಾಡ್ತಿರೋ ತಪ್ಪು ಅನ್ಸಲ್ವ ಅಂತ? ಹೌದು, 100% ತಪ್ಪು. ಯಾಕಂದರೆ ನಾವು ಆ ಭಾಷೆ ಅವ್ರು ತಿಳ್ಕೊಳ್ಳಿ, ನಮ್ಮ ರಾಜ್ಯಕ್ಕೆ ಬಂದವ್ರೆ, ನಮ್ಮ ರಾಜ್ಯಕ್ಕೆ ಬಂದಾಗ ಅವರೆಲ್ಲ ಒಂದು ಒಳ್ಳೇದಾಗಲಿ ಅಂತ ನಾವು ಅದನ್ನು ಹೇಳ್ತೀವಿ ಹೊರತು ಅವ್ರು ಅದನ್ನು ಯಾವತ್ತೂ ಕನ್ನಡ ಕಲಿಯೋಕ್ಕೆ ಹೋಗಲ್ಲ. ಅವ್ರು ಯಾವ ಭಾಷೆ ಕಲ್ತಿರ್ತಾರೆ ಆ ಭಾಷೆನಲ್ಲೇ ನಮ್ಮ ಹತ್ರ ಮಾತಾಡ್ತಾರೆ, ನಾವು ಅದಕ್ಕೆ ರೆಡಿ ಇರ್ತೀವಿ. ನಾವು ಎಲ್ಲ 5 ಭಾಷೆಗಳಿಗೂ ನಾವು ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ, ಉರ್ದು ಆಗಲಿ, ಹಿಂದಿ ಆಗಲಿ, ಯಾವ್ದು ಕೇಳಿದ್ರು, ನಾವು ಇಂಗ್ಲೀಷ್ನಲ್ಲಿ ಕೇಳಿದ್ರು ಹೇಳ್ತೀವಿ. ಹಾಗಾಗಿ ನಾವು ಎಲ್ಲ ಇದಕ್ಕೂ ಆನ್ಸರ್ ಮಾಡ್ತೀವಿ ಹೊರತು ನಾವು ಅವ್ರ ಪರಸ್ಥಳಕ್ಕೆ ನಾವು ಕನ್ನಡಿಗರು ಹೋದಾಗ ನಮಗೆ ಅವ್ರ ಉತ್ತರ 100% ಯಾರೂ ಹೇಳಲ್ಲ. ಅವ್ರ ಭಾಷೆನೇ ಇಂಪಾರ್ಟೆಂಟ್ ಆಗಿ ಹೊರತು ನಮ್ಮ ಭಾಷೆಗೆ ಯಾವತ್ತೂ ಪ್ರಾಧಾನ್ಯತೆ ಕೊಡಲ್ಲ. ಅದೇ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ರಾಜ್ಯದವ್ರು ಬಂದು ಸೇರಿಕೊಂಡು ಆಡಳಿತ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಒಂದು ಕಡೆ, ಕೆಲವೊಂದು ಕಡೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈ ವೈಟ್ ಫೀಲ್ಡು, ಕಾಡುಗುಡಿ ಭಾಗದಲ್ಲಿ ಆ ಮಾರವಾಡಿಗಳೇನಿದ್ರಲ್ಲ, ಕೆಲವು ಬಾರಿ ಹೇಳ್ಕೊಂಡಿದ್ರು, ನಾವು 70% ಬೆಂಗಳೂರಲ್ಲಿದ್ದೀವಿ,
ನಮ್ಮದೇ ಆಡಳಿತ ಎನ್ನುವಂಥ ನಿಟ್ಟಿನಲ್ಲಿ ಧಮಕಿ ಅಲ್ಲ, ಅಂಥ ಧಮಕಿ ಹಾಕಿದ್ರೆ ಯಾರೇ ಧಮಕಿ ಹಾಕಿದ್ರು ಇಲ್ಲಿ ಅವ್ರು ಯಾರೋ ಹಿಂದಿಯವರು 80% ಆಗ್ಬಿಟ್ಟವ್ರೆ, 70% ಆಗ್ಬಿಟ್ಟವ್ರೆ, ಅದೆಲ್ಲ ಏನೇ ಹೇಳಿದ್ರು ಕನ್ನಡಿಗರು ಯಾವತ್ತೂ ಕನ್ನಡನ ಅವ್ರ ಸ್ವಾಭಿಮಾನನ ಯಾವತ್ತೂ ಧಕ್ಕೆ ಆಗೋಕ್ಕೆ ಬಿಟ್ಕೊಡೋದಿಲ್ಲ. ಅವ್ರೇನೇ ಹೇಳ್ಬೋದು, ಅವ್ರು ಬಂದಿರೋದು ನಮ್ಮ ಸ್ಥಳದಲ್ಲಿ ಅವ್ರು ವ್ಯಾಪಾರ ಮಾಡ್ಕೊಂಡು ಹೋಗೋದಕ್ಕಷ್ಟೇ ಹೊರ್ತು ಅವರು ನಮ್ಮ ರಾಜ್ಯದವ್ರು ಯಾವತ್ತೂ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರು 60 ವರ್ಷ ಆಗಲಿ 70 ವರ್ಷ ಆಗಲಿ ಇರಲಿ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದವ್ರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರೇನು ಹೇಳ್ತಾರೆ, ಇವಾಗ ಅವ್ರ ಊರು ಅಂತ ಹೇಳಿದೆ, ಇವಾಗ ರಾಜಸ್ಥಾನದವರು ಇಲ್ಲಿ ಬಂದು ವ್ಯಾಪಾರ ಮಾಡ್ತಾನೆ ಮಾರ್ವಾಡಿ, ಅವ್ನು ನಮ್ಮೂರು ಅಂತಲೇ ಹೇಳ್ತಾನೆ. ಅವ್ರು ನಮ್ಮೂರು ಕರ್ನಾಟಕ ಅಂತ ಹೇಳೋಕ್ಕೆ ಸಾಧ್ಯನಾ? 100% ಸಾಧ್ಯ ಇಲ್ಲ ಅದನ್ನು ನಮ್ಮೂರು ಕರ್ನಾಟಕ ಅಂತ ಹೇಳೋದಕ್ಕೆ. ಅವ್ರು ರಾಜಸ್ಥಾನ ನನ್ನ ಭಾಷೆ ಬೇರೆ ಭಾಷೆ ಆದರೂ ಕೂಡ ನಾನು ಇಲ್ಲಿ ಏನು ತಿಂತಾ ಇದ್ದೀನಿ ಅನ್ನೋದು ಋಣವನ್ನು ತೀರಿಸ್ತಾ ಇದ್ದೀವಿ. ಅಲ್ಲ, ಎಲ್ಲ ಕೆಲವರು ಎಲ್ಲೋ ಬೆರಳೆಣಿಕೆಯಷ್ಟು ಮಾತ್ರ ಅಂಥ ಜನ ಇದ್ದಾರೆ ಹೊರತು ಇನ್ನು ಮಿಕ್ದವರೆಲ್ಲ ಇಲ್ಲಿ ದುಡಿಯೋಕ್ಕೆ ಬಂದವರು ಅವ್ರ ಹೆಂಡತಿ ಮಕ್ಕಳು ಸಾಕೋಕೆ ಅವರು ಆಸ್ತಿ ಮಾಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲಿ ಕನ್ನಡದ ಬಗ್ಗೆ ಆಗಲಿ ಒಂದು ಹೋರಾಟ ಮಾಡಲಿ ಅವ್ರು ಯಾರನ್ನ ನೋಡೋಣ. ಇವಾಗ ಕಾವೇರಿ ಹೋರಾಟ ಬರುತ್ತೆ, ಒಂದು ಕಾವೇರಿ ಹೋರಾಟಕ್ಕೆ ಯಾರನ್ನ ಬೇರೆ ರಾಜ್ಯದವ್ರು ಯಾರನ್ನ ಆಂಧ್ರದವರಾಗಲಿ, ತೆಲುಗುದವರಾಗಲಿ, ತಮಿಳವರಾಗಲಿ ಅಥವಾ ಹಿಂದಿಯವರಾಗಲಿ, ಗುಜರಾತಿಗಳಾಗಲಿ ಯಾರನ್ನ ಒಬ್ಬರು ಕಾವೇರಿ ನೀರು ಹೋರಾಟಕ್ಕೆ ಯಾರನ್ನ ಬಂದರೆ ಯಾರೂ ಬರಲಿಲ್ಲ. ಕನ್ನಡದವರೇ, ಕರ್ನಾಟಕದವರೇ, ರಕ್ಷಣಾ ವೇದಿಕೆಗಳವರೇ ಮತ್ತು ಜನಸಾಮಾನ್ಯರು ಸೇರಿಕೊಂಡು ಹೋರಾಟ ಮಾಡಿದ್ರೆ ಹೊರತು ಯಾವುದೇ ಅನ್ಯ ಭಾಷಿಗರು ಯಾವತ್ತೂ ನಮ್ಮ ಕರ್ನಾಟಕಕ್ಕೆ ಹೊರೆನೇ ಹೊರತು ಅವರು ನಮಗೆ ಯಾವತ್ತೂ ಫಲ ಆಗಲ್ಲ. ಸರ್, ಈಗ ಬೆಂಗಳೂರು ಆಗ್ಬೋದು, ನಮ್ಮ ರಾಜ್ಯದಲ್ಲಿ ಆಗ್ಬೋದು, ಹೇಳಿ ಸರ್. ಈ ಹೊರಗಡೆಯಿಂದ ಬಂದವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕನ್ನಡ ಮಾತಾಡಿ ಅಂತ ನಮ್ಮ ಕನ್ನಡಿಗರು ಅವ್ರಿಗೆ ಹೇಳ್ಕೊಟ್ರು ಕೂಡ ಪ್ರೀತಿಯಿಂದ ಸ್ವೀಕರಿಸುತ್ತಾರೆ. ಕುಡಿಯೋಕ್ಕೆ ಕಾವೇರಿ ನೀರು ಬೇಕು, ವಾಸ ಮಾಡೋಕ್ಕೆ ಬೆಂಗಳೂರು ನೆಲ ಬೇಕು, ತಿನ್ನೋಕ್ಕೆ ಕನ್ನಡಿಗರ ರೈತರ ಅನ್ನ ಬೇಕು. ಸರ್ ಅವರು ಕಲಿಯಕ್ಕೆ ಸಮಸ್ಯೆ ಏನು ಸರ್ ಅವ್ರು ಏನಂದ್ರೆ ಯಾರೇ ಬಂದ್ರು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಅಂತೂ ಮಾತಾಡೋದಿಲ್ಲ. ಅವ್ರ ಭಾಷೆ ಬಿಟ್ರೆ ಬೇರೆ ಭಾಷೆ ಮಾತಾಡಲ್ಲ. ಏನೇ ಕೇಳಲಿ ಏನೇ ಬಿಡಲಿ ಅವ್ರ ಭಾಷೆನೇ ಯೂಸ್ ಮಾಡ್ತಾರೆ ಹೊರತು ನಮ್ಮ ಭಾಷೆಗಳು ಕಲಿಯಕ್ಕೆ ಹೋಗಲ್ಲ. ನಾವು ಎಷ್ಟು ಜನ ಕೇಳ್ತೀವಿ ನೋಡ್ರಿ, ಕನ್ನಡ ಮಾತಾಡಿ, ಎಷ್ಟು ವರ್ಷ ಆಯ್ತು ನೀವು ಬಂದು, ಇಷ್ಟು ವರ್ಷ ಆಗಿದೆ, ಯಾಕೆ ಕನ್ನಡ ಕಲೀಲಿಲ್ಲ, ಯಾಕೆ ಮಾಡಲಿಲ್ಲ ಅಂದರೆ ಇಲ್ಲ ನಮ್ಮ ಭಾಷೆನೇ ನಮ್ಮದು ಸರ್. ನಾವು ಕೆಲವರು ಮಾತಾಡೋಕೆ ಬಂದರೂ ಕೂಡ ಮಾತಾಡಲ್ಲ. ಯಾಕೆ ಅಂದರೆ ಅಲ್ಲಿ ಬರ್ತೀರಾ ಇಲ್ಲಿ ಬರ್ತೀರಾ, ನಮ್ಮ ಆಟೋದವ್ರು ಕೇಳಿದ್ರು ಅಷ್ಟೇ, ಯಾರೇ ಕೇಳಿದ್ರು ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ನಾವು ಆವಾಗ ಅವ್ರ ಭಾಷೆ ಮಾತಾಡಿದ್ರೆ ನಮ್ಮ ಆಟೋದಲ್ಲಿ ನಾವು ಹತ್ತಿಸ್ಕೊಳ್ಳೋದಿಲ್ಲ. ನಾವು ಪ್ರತಿನಿತ್ಯ ಪ್ರೀತಿಯಿಂದ ಮಾತಾಡೋ ನಮ್ಮ ಆಟೋ ಚಾಲಕರು ಅಂದ್ಕೊಳ್ತೀನಿ. ಆಟೋ ಚಾಲಕರು ಕಲ್ಸ್ಕೊಡುವಂತ ಕೆಲಸ ಮಾಡಿದ್ರು ಕೂಡ ಕಲಿಯೋರು ಕಡಿಮೆ ಅಂತ ಹೇಳಿ. ಹೌದು ಸರ್, ನಾವು ಎಷ್ಟೋ ಜನ ಕೇಳಿದ್ದೀವಿ, ನೀವು ಕಲೀರಿ, ಕನ್ನಡ ಕಲೀರಿ, ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಕಲೀರಿ ಅಂದ್ರೆ ಇಲ್ಲ ಸರ್ ನಮ್ಗೆ ಬರೋದಿಲ್ಲ, ನಮ್ಗೆ ಬರಲ್ಲ, ಎಷ್ಟು ಬರುತ್ತೆ, ತೊಡ ಆತೆ ಅಂತಾರೆ. ಆಯ್ತು, ತೊಡ ಆತೆ ಅಂದ್ರೂ ಕೂಡ ಸ್ವಲ್ಪ ಹಾಗೆ ಕಲ್ತ್ಕೊಂತ ಇರ್ಬೋದಲ್ಲ. ನೀವು ಮಾತಾಡ್ತಾ ಇದ್ರೆ ಕಲಿಬೋದು, ಮಾತಾಡ್ತಿದ್ರೆ ಕಲಿಯಕ್ಕಾಗಲ್ಲ ಅಂತ ಹೇಳ್ತೀವಿ. ಆದ್ರೂ ಅವ್ರು ಏನ್ ಮಾಡ್ತಾರೆ, ಕಲಿಯಕ್ ಹೋಗಲ್ಲ ಸರ್. ಧಮಕಿ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತದೆ ಸರ್. ಇತ್ತೀಚೆಗೆ ಸೆಕ್ಯೂರಿಟಿಗಳ ಹಾವಳಿ ಅಂತದ್ದು ನೀವು ನೋಡಿರ್ತೀರಾ. ಕನ್ನಡ ಕಲಿಯಲ್ಲ, ಆಮೇಲೆ ನಮ್ಮ ಕನ್ನಡಿಗರ ಮೇಲೆ ಧಮಕಿ ಹಾಕುವಂತ ಕೆಲಸಗಳಾಗ್ತವೆ. ಹೌದು ಸರ್, ಇವಾಗ ಎಲ್ಲೇ ಸೆಕ್ಯೂರಿಟಿಗಳು ಹಾಕೊಂಡಿರೋರ್ನೆಲ್ಲ ಬರೀ ಹಿಂದಿಯವ್ರನ್ನೇ ಹಾಕೊಂಡಿರೋದು, ಎಲ್ಲ ಮಾತಾಡ್ತಾ ಇರೋದು. ಅಲ್ಲಿಗೂ ನಾವು ಹಿಂಗೆ ಗಾಡಿ ನಿಲ್ಸಿರ್ ಸಾಕು, ಟೋಡ ಅಂತಾರೆ. ಫಸ್ಟ್ ಕನ್ನಡದಲ್ಲಿ ಮಾತಾಡೋದು ಕಲಿಯೋ, ಕನ್ನಡ ಮಾತಾಡೋದು ಕಲಿಯೋ, ಯಾವಾಗ ನೀನು ನಮ್ಗೆ ಹೇಳು ಅಂತ ನಾವು ಎಷ್ಟೋ ಜನ ಕೇಳಿದೀವಿ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ನೋ ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ ಸರ್. ಅಂದ್ರೆ ನಾವೇ ಮಾಡ್ಕೊಳ್ತಿರೋ ತಪ್ಪು ಅನ್ಸಲ್ವಾ ಸರ್? ಹೌದು, ಇದು ನಾವೇ ಮಾಡ್ಕೋತಾರ ತಪ್ಪು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರೇ ಬಂದ್ರು ನಾವು ಎಲ್ಲರಿಗೂ ಸೌಕರ್ಯ ಕೊಡ್ತೀವಿ, ಎಲ್ಲಾ ರೀತಿ ಇದು ಮಾಡ್ತೀವಿ. ಬಟ್ ಅವರು ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮನ್ನೇ ಅವ್ರು ಕೀಳಾಗಿ ನೋಡ್ತಾರ ಹೊರತು ಅವರು ಇದು ಮಾಡ್ಕೊಳ್ಳಲ್ಲ. ಓಕೆ, ಸರ್ಕಾರಕ್ಕೆ ಏನೊಂದು ಮನವಿ ಮಾಡ್ಬೋದು ಸರ್ ನಿಮ್ಮ ಕಡೆಯಿಂದ? ಸರ್ ಬುದ್ಧಿವಾದ ಎನ್ನುವಂತ ಹೌದು, ನಾವು ಸರ್ಕಾರಕ್ಕೆ ಎಷ್ಟೋ ಸಲ ಮನವಿ ಮಾಡಿದೀವಿ ಸರ್. ದಯವಿಟ್ಟು ಇದನ್ನ ಮಾಡಿಸ್ಕೊಡಿ, ಇದನ್ನ ಮಾಡ್ಕೊಡಿ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ, ಇವತ್ತು ಅನ್ನತ್ತೆ, ನಾಳೆ ಬಿಟ್ಬಿಡುತ್ತೆ, ಏನು ಮಾತಾಡಕ್ ಹೋಗಲ್ಲ. ಹೀಗಾಗಿನೇ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಕನ್ನಡ ಕ್ಷೀಣಿಸ್ತಾ ಇದೆಯಾ? ಇವಾಗ ಏನಾಗಿದೆ ಸರ್, ಅರ್ಧ ಅಲ್ಲ 70% ಕನ್ನಡನೇ ಇಲ್ಲ ಸರ್. ಇಲ್ಲಿ ಎಲ್ಲ ಬರೀ ಬರಬರೆ ಭಾಷೆಗಳೇ ಸೇರ್ಕೊಂಡಿರೋದ್ರ ಬಿಟ್ಟು ನಮ್ಮ ಕನ್ನಡ ಜನ ಇಲ್ವೇ ಇಲ್ಲ, ಯಾರು ಮಾತಾಡೋಕ್ಕೂ ಹೋಗಲ್ಲ. ಕೆಲವು ನಮ್ಮ ಕನ್ನಡಿಗರು ಹೆಣ್ಮಕ್ಳೇ ಎಷ್ಟೋ ಕಡೆ ಸರ್ ಕನ್ನಡ ಬಂದ್ರು ಇಲ್ಲ ನಮ್ ಕನ್ನಡ ಬರಲ್ಲ ಅಂತಾರೆ. ಹಿಂಗಾದ್ರೆ ಹೆಂಗೆ ಅಂತ ಹೇಳಿ ಸರ್. ಅದೇ ಹೇಳ್ತಾ ಇಲ್ಲ, ಎಲ್ಲ ಇಂಗ್ಲೀಷ್ ಮೀಡಿಯಂ ಅಂತಾರೆ ಸರ್. ಕನ್ನಡ ಮೀಡಿಯಂಗೆ ಯಾರು ಹೋಗ್ತಾ ಇಲ್ಲ. ಕನ್ನಡ ಸ್ಕೂಲ್ ಕೇಳೋದಕ್ಕೆ ಹೋಯ್ತು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾರೆ, ಟೀಚರ್ ಸರಿ ಇಲ್ಲ ಅಂತಾರೆ. ಅವಾಗ ಏನ್ ಮಾಡ್ತಾರೆ, ಎಲ್ಲರೂ ಬಂದವರೆಲ್ಲ ಇಂಗ್ಲೀಷ್ ಮೀಡಿಯಂ ಅಂದ್ರೆ ಏನ್ ಮಾತಾಡಕ್ಕಾಗತ್ತೆ ಸರ್? ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋದು ನಮಗೆ ಲಾಸ್ಟ್ ಆಗ್ಬೋದಾ ಅಂತ ಸರ್. ಇವಾಗ ಏನಾಗೈತೆ ಅದನ್ನೇ ನಾವು ಲೈಕ್ ಮಾಡ್ತಾ ಇರೋದು ಸರ್. ನಮ್ಮ ಮಕ್ಕಳು ಮುಂದಕ್ಕೆ ಫ್ಯೂಚರ್ಗೆ ಏನಾಗುತ್ತೆ ನಮ್ಮ ದೇಶ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಹಂಗಿರುವಾಗ ನಾವು ಏನ್ ಮಾಡಕ್ಕಾಗತ್ತೆ ಸರ್? ಇದನ್ನೆಲ್ಲ ತಿದ್ದಬೇಕಾಗಿರೋದು ಗೌರ್ಮೆಂಟ್, ಸರ್ಕಾರ. ಇದಕ್ಕೆ ಒಂದು ದಾರಿ ತೋಡ್ಬೇಕು, ದಾರಿ ನೋಡಿ ಒಳ್ಳೆ ದಾರಿನಲ್ಲಿ ನಡೆಸಬೇಕು ಸರ್. ತಿನ್ನೋ ಊಟ ವಿಷ, ನಾವು ಉಸಿರಾಡೋ ಗಾಳಿ ವಿಷ, ಅಟ್ಲೀಸ್ಟ್ ಒಂದು ಕನ್ನಡ ತಾಯಿ ಭಾಷೆ ಉಳಿಸ್ಕೊಂಡು ಅಂದ್ರೆ ಅದು ಸಮಸ್ಯೆ ಆಗ್ತದೆ. ಹೌದು ಸರ್, ನಮ್ಮ ದೇಶದಲ್ಲಿ ನಮ್ಮ ಭಾಷೆನೇ ನಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನು ಬೇರೆ ದೇಶಕ್ಕೆ ಹೋಗಿ ನಾವೇನು ಉಳಿಸ್ಕೊಳಕ್ ಆಗತ್ತೆ ಸರ್? ಬೇರೆ ರಾಜ್ಯಗಳಿಗೆ ಹೋಗಿ. ಹೌದು ಸರ್,
ಅದನ್ನು ಗೌರ್ಮೆಂಟು ಕಾನೂನು ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ರೆ ಒಳ್ಳೇದು ಸರ್. ಸರ್ ಈಗ ಎನ್ನಡ ಅಂದ್ರೆ ಎನ್ನಡ ಅಂತೀವಿ, ಹೌದು, ಎಕ್ಕಡ ಅಂದ್ರೆ correct, ಎಕ್ಕಡ ಹೌದು, ಅಂತೀವಿ. ಹಿಂಗ್ ಅಂದು ಒಂದೇ ನಮ್ಮ ಕರ್ನಾಟಕ ಹೌದು ನಾವೇ ಹಾಳು ಹಾಳು ಮಾಡ್ಕೊಡ್ತೀವಿ ಅನ್ಸುತ್ತೆ ಸರ್. ಏನಾಗ್ತಿದೆ ಬೆಂಗಳೂರು ಅಂತ? ಏನು ಅಂದರೆ ಇವಾಗ ಕನ್ನಡ ನಮ್ಮ ತಾಯಿ ಇದ್ದಂಗೆ. ಹರ್ಕಲ್ ಸೀರೆ ಉಟ್ಕೊಂಡಿರೋರು ನಮ್ಮ ತಾಯಿ ರೀ. ಎದುರುಗಡೆ ಮನೇಲಿ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಅಂತ ಅವ್ರನ್ನ ತಾಯಿ ಅಂತ ಹೋಗಿ ಕರೆಯಲ್ಲ. ನಮ್ಮವ್ರು ನಮಗೆ ಇಲ್ಲ ಆಗಲ್ಲ. ಯಾಕೆಂದರೆ ಬೇರೆ ಭಾಷೆಯಲ್ಲಿ ಏನು ಮಾತಾಡ್ತಾರೋ ಇವರು ಅದಕ್ಕೆ ಸ್ಪಂದಿಸ್ತಾರೆ. ಅದನ್ನು ಮಾಡಬಾರ್ದು. ನೋಡಯ್ಯ ಆ ಭಾಷೆ ನಿಮ್ಮ ಊರಲ್ಲಿ ಇರ್ಬೋದು, ನಿಮ್ಮ ಇದ್ರಲ್ಲಿ ಮಾತಾಡ್ಕೊಳ್ಳಿ. ನಮಗೆ ಬರಲ್ಲ ಅಂದರೆ ಅವರು ಕಲಿತಾರೆ. ಅವ್ರು ಏನು ಹೇಳ್ತಾರೋ ಅದಕ್ಕೆ ವಾಪಸ್ಸು ಮಾತಾಡ್ತಾರಲ್ಲ, ಅದರಿಂದನೇ ಹಾಳಾಗೋಗ್ತಾ ಇರೋದು. ಈ ಬ್ಯಾಂಕ್ಗಳಿಗೆ ಹೋದ್ರೂ ಅಷ್ಟೇ, ನಾವು ಕನ್ನಡದಲ್ಲಿ ಏನಾದ್ರು ಒಂದು ಪ್ರಶ್ನೆ ಹಿಂಗಾಗಿದೆ ಹಂಗಾಗಿದೆ ಅಂತ ಕೇಳೋಕೆ ಹೋದ್ರೆ ಬರೀ ಇಂಗ್ಲೀಷಲ್ಲಿ ಹೇಳ್ತಾರೆ. ಏನು ನಮ್ಗೆ ಇಂಗ್ಲೀಷ್ ಬರದೇ ಇರಲ್ಲಪ್ಪ, ಒಂಚೂರು ಓದಕ್ಕೆ ಬರಲ್ಲ ನಮಗೆ. ನಮ್ಗೆ ಅವ್ರು ಹಿಂದಿಲಿ ಮಾತಾಡ್ತಾರೆ, ಇಂಗ್ಲೀಷ್ ಏನಾರು ಅಂದರೆ ಇದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ. ನೀನು ಫಸ್ಟು ಕರ್ನಾಟಕಲ್ಲಿದ್ದೆ, ಕನ್ನಡ ಕಲಿ. ಕಾವೇರಿ ನೀರು ಎಲ್ಲ ಕನ್ನಡದಲ್ಲಿ ಕನ್ನಡ ಅಂದ್ಬಿಟ್ಟು ನೀವು ಬರೀ ಬೇರೆಯವ್ರಿಗೆ ಒಂದು ಉಪ್ಸಿ ಅವರು ಕೊಟ್ಬಿಟ್ರೆ ನಮ್ಮವ್ರು ಎಲ್ಲಿ ಹೋಗ್ತಾರೆ? ನಾಳೆ ಹಿಂಗೆ ಇದ್ರೆ ಕನ್ನಡದವರೆಲ್ಲ ಕಳೆದೋಗ್ತಾರೆ, ಯಾರೂ ಇರಲ್ಲ ಇಲ್ಲಿ. ಅದನ್ನು ಯಾವತ್ತೂ ಎಂಕರೇಜ್ ಮಾಡಬಾರ್ದು ನಾವು. ಇನ್ನೂ ಏನೇನೋ ಆಗೋಗಿರೋದು. ಅಟ್ಲೀಸ್ಟ್ ಪಾಪ ಅವರೆಲ್ಲ ಮುಂದೆ ನುಗ್ಗಿ ಮಾಡ್ತಾ ಇದ್ದಾರೆ. ಹಂಗೆ ಮಾಡಿ ಈ ಲೆವೆಲಲ್ಲಿ ಇದೆ ಅಂದರೆ. ಈಗ ಬೆಂಗಳೂರಿನಲ್ಲೇ ಮುಂದುವರೆದ ಭಾಗವಾಗಿ ನಿಮ್ಮ ಹತ್ರ ಮಾತಾಡ್ತಾ ನಾನು, ಬೆಂಗಳೂರಲ್ಲಿ ಒಂದಷ್ಟು ಶೋಕಿ ಮಾಡುವಂಥ ಹೆಣ್ಮಕ್ಳಿದ್ದಾರೆ. ಯಾವುದೊಂದು ಮಾಲ್ಗೆ ಹೋದಾಗ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ಕನ್ನಡ ಮಾತಾಡೋರಿಲ್ಲ, ನಯ್ಯಾತ ಅಂತ ಮಾತಾಡೋರಿಲ್ಲ ಸರ್. ಹಿಂಗಾದ್ರೇ ಅಂತ ಸಮಸ್ಯೆ. ಹೌದು, ಅದೆಲ್ಲ ಅವ್ರಿಗೆ ನಾವೇ ಈ ಬೇರೆ ಲ್ಯಾಂಗ್ವೇಜ್ ಬಂದು ಸ್ಕೋಪ್ ಕೊಟ್ಬಿಟ್ಟು ನಾವು ಅವ್ರ ಜೊತೆನೇ ಹಂಗೆ ಮಾತಾಡ್ತೀವಲ್ವಾ. ನಮಗೆ ಬರಲ್ಲ, ನಮ್ಗೆ ಬರೋದೇ ಇದು ಅಂತ ಅವ್ರ ಹತ್ರ ಮಾತಾಡಿದ್ರೆ ಮಾತಾಡ್ತಾರೆ. ನಮ್ಮವ್ರು ಏನು ಮಾಡ್ತೀವಿ, ಅವ್ರು ಏನೋ ಮಾತಾಡೋಕೋರ ಅವ್ರ ಜೊತೆ ಅದೇ ಭಾಷೆಯಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ. ಅವರು ಇನ್ನು ನಾವು ಯಾಕೆ ಕನ್ನಡ ಕಲಿಬೇಕು ಅಂತ ಅವ್ರಿಗಿರುತ್ತೆ. ಅದನ್ನು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಾವು ಕರೆಕ್ಟಾಗಿ ಇದ್ಬಿಟ್ಟು ನಾವು ಕನ್ನಡಲ್ಲೇ ಮಾತಾಡಬೇಕು. ಕನ್ನಡ ನಾಡು ಚೆನ್ನ, ಕನ್ನಡ ದೇಶ ಚೆನ್ನ, ಕನ್ನಡಿಗರ ಮನಸ್ಸೆಲ್ಲ ಚಿನ್ನ ಅಂತ ನಮ್ಮ ರಾಜಣ್ಣ ಹೇಳಿದ್ದಾರೆ. ಆ ಥರ ಇರಬೇಕು. ಅದನ್ನು ಬಿಟ್ಬಿಟ್ಟು ನಾವು ನಮ್ಮ ರಾಜಣ್ಣ ಬಿಡಿ, ಅವ್ರ ಬಗ್ಗೆ ನಾವು ಮಾತಾಡೋ ಯೋಗ್ಯತೆ ಇಲ್ಲ. ಕನ್ನಡ ಅಂದರೆ ನಮಗೆ ರಾಜಣ್ಣ ಅಂದರೆ ಕನ್ನಡ ಅಂತ ಹಿರಿಯರ ನಟರುಗಳು ಕೂಡ ಇದ್ದಿದ್ರೆ ಇಲ್ಲಿವರೆಗೂ ಈ ಪರಿಸ್ಥಿತಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಿತ್ತೇನೋ ಅಂತ. ಖಂಡಿತ ಆಗಿರೋದು. ಅವ್ರು ಇರೋಷ್ಟು ದಿನ ಪಾಪ ಕನ್ನಡಕ್ಕಾಗಿ ಹೋರಾಡಿ ಎಲ್ಲ ಮಾಡಿದ್ರು. ಅವ್ರು ಹೋದ್ಮೇಲೆ ಕನ್ನಡ ಅವ್ರ ಜೊತೆನೇ ಒಟ್ಟಾಯ್ತು ಅಂತ ನಮಗೆ ಬೇಜಾರಾಗತ್ತೆ. ಏನು ಆಗ್ರಹ ಮಾಡ್ಬೋದು ಸರ್ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ? ಅದೇ ಆದಷ್ಟು ಯಾರಿಗೂ ಅಲ್ಲಿ ಬ್ಯಾಂಕ್ ಆಗಲಿ ಇನ್ನೊಂದು ಒಳ್ಳೆ ವೃದ್ಧಿ ಮಾಡಿದಾಗ, ಅಂದರೆ ಒಂದು ಕೆಲಸ ಕೊಟ್ಟಾಗ ಆದಷ್ಟು ಎಲ್ಲ ಕನ್ನಡದವ್ರಿಗೆ ಶಿಫಾರಸು ಮಾಡಿಕೊಡ್ಬೇಕು. ಇವರೆಲ್ಲ ಬರೀ ನಾರ್ತ್ ಇಂಡಿಯನ್ಸು, ಇದು ಆಂಧ್ರದವರು ಅಂಥವ್ರು ಕೊಡ್ತಾರೆ. ಒಂದು ಅಲ್ಲಿ ಹಿಂದಿ, ಈ ಕಡೆ ಒಂದು ತೆಲುಗು. ನಾವು ಕನ್ನಡದವರು ಮದುವೆ ವಿಲ್ವಿಲ್ಲ, ಏನೂ ಗೊತ್ತಾಗಲ್ಲ. ಕೆಲವೊಂದು ಪರೀಕ್ಷೆಗಳಿಗೆ ಕನ್ನಡ ಮಾನ್ಯತೆ ಕೊಡೋದಕ್ಕೆ ಹಿಂದೆ ಮುಂದೆ ತುಳಿತವೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಪರೀಕ್ಷೆಗಳಿಗೆ. ಅದನ್ನು ಮಾಡಬಾರ್ದು ಸರ್. ನಮ್ಮವರು ಮೇಲೆ ನಿಂತ್ಕೊಂಡು ಹೇಳ್ಬೇಕು ಕನ್ನಡ ಅಂತ ಇಲ್ಲಿ ಹೇಳ್ತೀರ, ಅಲ್ಲೂ ಹೋಗ್ಬಿಟ್ಟು ಮಾತಾಡ್ರಪ್ಪ ಕನ್ನಡದಲ್ಲಿ ಅಂತ. ಅಲ್ಲಿ ಹೋದ್ರೆ ನೀವೇನು ಹೇಳೋದೇ ಇಲ್ಲ. ಸರ್ಕಾರ ತೆಗೆದುಕೊಂಡ ನಿರ್ಧಾರ ಕರೆಕ್ಟಾಗಿ ಇದ್ದಿದ್ರೆ ಈ ಪರಿಸ್ಥಿತಿ ಖಂಡಿತ ಬರ್ತಾ ಇದ್ದಿಲ್ಲ. ಕನ್ನಡ ಅವರೇ ಏನು ಮಾತಾಡದೆ ಆದಮೇಲೆ ಬೇರೆ ನಾವು ಎಷ್ಟು ಹೇಳಿದ್ರು ನಮ್ಮಲ್ಲಿ ಏನು ಇದು ಹೆಡ್ಲೈನ್ಸಲ್ಲಿ ನಾವು ಹೇಳೋಕೆ ಹೋದ್ರೆ ನಮ್ಮ ಮಾತನ್ನು ಯಾರು ಸರ್ ಕೇಳ್ತಾರೆ? ಒಂದು ಒಳ್ಳೆ ಪೊಸಿಷನಲ್ಲಿ ಇರೋರು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ನಾವು ಪೊಸಿಷನಲ್ಲಿ ಇಲ್ಲ, ನಾವು ಏನು ಹೇಳಿದ್ರು ಅಷ್ಟೇ. ಅದೇ ಇಂಥ ಪ್ರಕರಣಗಳಲ್ಲೂ ಕೂಡ ಕಟ್ಟಾಕಕ್ಕೆ ಒಂದು ಒಳ್ಳೆ ಚಾನ್ಸ್ ಸರ್. ಹೌದು, ಅವ್ರು ಇದು ಮಾಡಿದ್ರೆ ಎಲ್ಲ ಖಂಡಿತ ಮುಗಿಯುತ್ತೆ. ಯಾರು ಇನಿಷಿಯೇಟಿವ್ ತೊಗೊಳಕ್ಕೆ ಮುಂದೆನೇ ಬರಲ್ಲ. ಅಯ್ಯೋ ಏನೋ ನಮ್ಗೆ ಯಾಕೆ ಅಂತ ಎಲ್ಲ ಅವ್ರವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಅಲ್ಲಿಗೆ ನಾನು ಹೇಳಿದ್ನಲ್ಲ, ಕನ್ನಡ ಎಲ್ಲಿ ಅಂತ ನಾವೇ ಹುಡುಕ್ಬೇಕಾಯ್ತು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ. 2000 ವರ್ಷಗಳ ಇತಿಹಾಸ ಇರುವಂಥ ಕನ್ನಡ 2020 ಆಸ್ಪಾಸ್ಗೆ ಈ ರೀತಿ ಸಮಸ್ಯೆ ಕನ್ನಡ ಎಲ್ಲಿ ಅಂತ ಹುಡುಕೋದು ಅಂತಲೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ಜನಗಳು ಎಲ್ಲರೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಚ್ಚೆತ್ಕೊಬೇಕು. ಆದಷ್ಟು ಎಲ್ಲ ಬೇರೆ ಲ್ಯಾಂಗ್ವೇಜನ್ನು ಎಂಕರೇಜ್ ಮಾಡಿದೆ, ಬರೀ ಕನ್ನಡ ಅಂತ ಓಡಾಡಬೇಕು. ಸರ್, ನೀವು ಕನ್ನಡ ಪಂಡಿತರು ಅಂತ ಕೇಳ್ಬಿಟ್ಟಿದ್ದೀವಿ ಸರ್. ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ಮತ್ತು ನಮ್ಮ ಬೆಂಗಳೂರಿನಲ್ಲಿ ನೋಡಿದ್ರೆ ಕನ್ನಡ ಮಾತಾಡಿ ಅನ್ನುವಂಥ ನಿಟ್ಟಿನಲ್ಲಿ ನಾವೇ ಬಲವಂತ ಮಾಡಿ ಕಳಿಸೋದಾಗಿದೆ. ಆಮೇಲೆ ಫಾರ್ ಎಕ್ಸಾಂಪಲ್ ಬಿಹಾರಿಗಳು ಏನು ಬಂದಿರ್ತಾರೋ ಅವರು ಏನಿದಾರೋ ನಾವು ಕನ್ನಡ ಮಾತಾಡಲ್ಲ, ಹಿಂದಿ ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಇರುವಂಥ ಕೆಲಸ ಆಗುತ್ತೆ. ನಮಗೂ ನಿಮಗೂ ಧಮಕಿ ಹಾಕುವಂಥ ಕೆಲಸ ಆಗ್ತದೆ. ನಮ್ಗೆ ಏನಾಗ್ತದೆ ಸರ್ ನಮ್ಮ ಕರ್ನಾಟಕ ಬೆಂಗಳೂರು ಅಂತೇಳಿ? ಅಲ್ಲ ಸರ್, ನಾವು ಇಲ್ಲಿರೋದು, ನಾವು ಇಲ್ಲಿ ಹುಟ್ಟಿರೋದು, ಇಲ್ಲಿದ್ದ ಭಾಷೆ ಕಲ್ತು ಏನು ತಪ್ಪೇನಾಗುತ್ತೆ? ನಾವು ಉರ್ದು ಇರ್ಬೋದು, ಅದು ನಮ್ಮದು ಓನ್ ಭಾಷೆ. ಕನ್ನಡ ಕಲ್ತ್ಕೊಂಡ್ರೆ ನಮ್ಮ ಸ್ಟೇಟ್ ಭಾಷೆ ಕಲ್ತ್ರೆ ಏನು ತಪ್ಪಾಗುತ್ತೆ? ನಾನು SLC ಒಳಗಿದ್ದಾಗ ನಮ್ಮ ಫ್ರೆಂಡ್ಸ್ ಹೇಳೋರು ಕನ್ನಡ ಪಂಡಿತ ಆಗಬೇಕಾಗಿದ್ದೀನಿ ಅಂತೇಳಿ. ನಮಗೆ ಭಾಷೆಯಿಂದ ಏನಿಲ್ಲ, ಎಲ್ಲ ಭಾಷೆನೂ ನಮ್ಗೆ ಬೇಕು. ಮೇನ್ ಕನ್ನಡ ಬೇಕು ನಮ್ಗೆ. ಇರೋದು ಹೇಳ್ತಾರೆ, ಈಗ ಏನು ಮಾಡಬೇಕಾದ್ರೂ ಕನ್ನಡ ಬೇಕು ನಮ್ಗೆ.
ಬೇರೆ ಏನು ಹೇಳಿ. ಅಲ್ಲ ಸರ್, ಈಗ ಅದೇ ಈಗ ಈ ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿಗೆಲ್ಲ ಬಂದು ಇತ್ತೀಚೆಗೆ ನಿಮ್ಗೆ ಒಂದು ವಿಡಿಯೋಗಳ ಕೆಲವು ನೋಡಿರ್ತೀರಾ, ಹೌದೌದು. ಅವ್ರಿಗೆ ಒಂದು ಹಿಡಿತ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಅಂತ ಹೇಳಿ, ಸರ್ಕಾರ ಏನ್ ಮಾಡ್ತೀವಿ ಅನ್ನೋದು ಪ್ರಶ್ನೆ. ಅಲ್ಲ, ಕನ್ನಡಗೆ ಇಂಪ್ರೂವ್ ಮಾಡಿದ್ರೆ ಒಳ್ಳೇದು. ನಮ್ಮ ಇದಕ್ಕೆ ಕನ್ನಡಗೆ ಇಂಪ್ರೂವ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಲ್ಲ, ಈ ಹೊರಗಡೆ ಬಂದವ್ರನ್ನ ಕಂಟ್ರೋಲ್ ಮಾಡಿದ್ರೆ ಆಗಲ್ವಾ ಅಂತ ಹೇಳಿ. ಅದು ನಮ್ಗೆ ಸೇರಿದ್ದಲ್ಲ. ಅದು ಗೌರ್ಮೆಂಟ್ ಮಾಡ್ಬೇಕು, ಅದು ಅಲ್ವಾ? ನೀವೇನ್ ಮಾಡಕ್ಕಾಗುತ್ತೆ? ಗೌರ್ಮೆಂಟ್ ಮಾಡ್ಬೇಕು. ಅದು ಏನ್ ಮಾಡ್ಬೇಕು? ನಮ್ಮ ಕನ್ನಡಿಗರ ಮೇಲೆನೆ ಕೆಲವರೆಲ್ಲ ಧಮಕಿ ಹಾಕ್ತಾರೆ. ಗೊತ್ತು ಸರ್, ನಮಗೂ ಗೊತ್ತಿದೆ ಅದೆಲ್ಲ. ಮಾತ್ರ ಅದು ಗೌರ್ಮೆಂಟ್ ಮಾಡ್ಬೇಕು, ಹುಕುಮತ್ ಮಾಡ್ಬೇಕು, ಅದು ಅಲ್ವಾ? ಸರ್, ಈಗ ಅದೇ ನಾನು ಕೇಳ್ದಂಗೆ ನೀವು ಆಟೋ ಚಾಲಕರಾಗಿದೆ, ನಿಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ ಸರ್, ಕನ್ನಡ ಮಾತಾಡಲ್ಲ ಅನ್ನೋದು? ಹೌದು ಸರ್, ಆಗುತ್ತೆ. ನಮಗೆ ನಾವು ಎಷ್ಟು ಬಾಡಿಗೆ ಹೋಗ್ತೀನಲ್ಲ, ಅವಾಗೆಲ್ಲ ನಾನು ಹೇಳ್ಬಾರ್ದು, ಹಿಂದಿ ಅದು ಇದನ್ನ ಭಾಷೆ ಹೇಳ್ಬಾರ್ದು. ಎಷ್ಟಾಗಿದೆ ಅಂತ ಕೇಳಲ್ಲ, ಇದು ಮಿನಿಮಮ್ ಇದು ಮೀಟ್ರ್ ಎಷ್ಟಾಗಿದೆ ಅಂತ, ಕಿತ್ನಾ ದಿಕ್ಕಾವ ಬತ್ತಾವ ಹಂಗೆ ಹೇಳ್ತಾರೆ. ನಮಗೆ ಥರ ನೋವು, ಬೇರೆ ಬೇರೆ ಭಾಷೆ ನಮಗೆ ಒಂಥರ ನೋವು ಬರುತ್ತೆ. ನಾವು ಯಾಕಂದರೆ ನಾವು ಕರ್ನಾಟಕದಲ್ಲಿ ಇರೋದು, ನಾವು ಕನ್ನಡ ಭಾಷೆ ಮಾತಾಡಬೇಕು, ಕನ್ನಡ ನಮ್ಮ ತಾಯಿ. ಅದಕ್ಕೆ ನಾವು ಆಟೋ ಬೆಳಿಗ್ಗಿಂದ 5:30 ಗಂಟೆಯಿಂದ ಸಾಯಂಕಾಲ ತನಕ ನೋಡ್ತೀನಿ. 70-80% ಬೇರೆಯವರೇ ಸರ್, ಅವರೇ ಸಿಗ್ತಾರೆ. ಕನ್ನಡದವರು ತುಂಬ ಕಡಿಮೆ. ಅದಕ್ಕೆ ಸ್ವಲ್ಪ ಇದು ಆಗುತ್ತೆ ಸರ್. ಯಾಕಂದರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿದು ನಾವು ಅನ್ನ ತಿಂದು ಅನ್ನ ಎಲ್ಲ ಮಾಡೋದು, ನಾವು ಇಲ್ಲಿ ಇರೋದು ಭಾಷೆ ಮಾಡಬೇಕು ಅಷ್ಟೇ ಸರ್ ನಮ್ಮದು. ಜೈ ಕರ್ನಾಟಕ. ಬೆಂಗಳೂರಲ್ಲಿ ಕನ್ನಡ ಏನಾಗ್ತಿದೆ? ಕನ್ನಡ ಭಾರಿ ಅನ್ಯಾಯ ಆಗ್ತಾ ಇದೆ. ನನಗಂತೂ ಭಾರಿ ನೋವಾಗ್ತಾ ಇದೆ. ನಾನು ಓದ್ಕೊಂಡು ನಾನು ಕನ್ನಡ ಬಿಟ್ಟು ಬೇರೆ ಬರಲ್ಲ. ಬೇರೆ ಯಾರೇ ಭಾಷೆ ಸಿಕ್ಕಿದವ್ರು ನಾನು ಕನ್ನಡದಲ್ಲೇ ಮಾತಾಡ್ಸೋದು. ಅವರು ಮಾತಾಡಲ್ಲ, ಕೆಲವು ದುರಹಂಕಾರದಿಂದ ಮಾತಾಡ್ತಾರೆ. ಅವಾಗ ಭಾರಿ ನೋವಾಗುತ್ತೆ ನಮಗೆ, ಅದು ನಿಜ. ಒಂದಷ್ಟು ಪ್ರಕರಣಗಳು ನೋಡುತ್ತೀರಾ? ನೋಡಿದ್ದೀನಿ. ಕನ್ನಡ ಮಾತಾಡಲ್ಲ ಅನ್ನೋ ಥರ ಗಲಾಟೆಗಳಾಗಿದೆ. ಕೆಲವರೆಲ್ಲ ಇದು ಮಾಡಿದ್ದಾರೆ. ಆಮೇಲೆ ಇವಾಗ ಬಿಹಾರದವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮಗೆ ನಿಮ್ಮ ಕನ್ನಡದವ್ರು ಕೂಲಿ ಎಷ್ಟು ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ನಮ್ಮ ಕನ್ನಡದವ್ರು ಇನ್ನೊಂದು ಆಗಿದೆ ಗೊತ್ತಾ, ಕಷ್ಟ ಅಂದರೆ ಏನಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ. ಒಂದು ಪಾಯಿಂಟ್, ಕನ್ನಡದವರು ಕೆಲಸ ಮಾಡಿದ್ರೆ ಅದನ್ನು ಒಪ್ಕೊತೀನಿ. ಕನ್ನಡದವರು ಇಲ್ಲಿ ಬಂದು ಬಿಟ್ಟು ಮಾಡಿಸ್ತಾ ಇದ್ದಾರೆ. ಅದು ರಾಜಕೀಯದ ಕುತಂತ್ರ ಅಂತ ನನ್ನ ಭಾವನೆ. ಎಲ್ಲೇ ಲಾಸ್ ಖಂಡಿತ ಆಗುತ್ತೆ. ಈಗ ಅವರೇ ಎಲ್ಲ ಉರ್ಸ್ಕೊಂಡ್ರೆ, ಈಗ ಲ್ಯಾಂಡ್ ನೋಡಿ, ಭೂಮಿ ನೋಡಿ. ಈಗ ನಾನು ಇರೋದು ಕುಮಾರಸ್ವಾಮಿ ಲೇಔಟಲ್ಲಿ ಕನ್ನಡದವರು ಬಿಟ್ಟರೆ ಇನ್ಯಾರು ಜಾಸ್ತಿ ಇರಲಿಲ್ಲ. ಇವಾಗ ನೋಡು, ತಮಿಳು, ಆಂಧ್ರದವರು, ಈ ಸೇಟುಗಳು ಜಾಸ್ತಿ ಆಗ್ಬಿಟ್ಟವ್ರು. ಈಗ ಇದರಿಂದ ಸೈಟ್ಗಳು ಯಾವ ಊರದು, ಆ ಊರಿಂದ ಬಂದೆಲ್ಲ ಸೇರ್ಕೊಬಿಟ್ಟು ನಾವೀಗ ಒಂದು ಲ್ಯಾಂಡ್ 20-30 ಸೈಟ್ಗೆ ಆಗ 50-60 ಲಕ್ಷ ಇದ್ದಿದ್ದು ಇವು 1 ಕೋಟಿ ಒಂದು ನಮ್ಮನೆ ಪಕ್ಕದ್ದೇ 1,30,00,000 ಲಕ್ಷಕ್ಕೆ ಹೋಗಿದೆ. ಎಲ್ಲ ವಲಸಿಗರು ಬಂದು ತುಂಬ ಅಧ್ವಾನ ಆಗ್ಬಿಟ್ಟಿದೆ, ತುಂಬ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ಎಚ್ಚರಿಸ್ಕೋಬೇಕು. ಈ ಸರ್ಕಾರ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಭಾರಿ ಅನ್ಯಾಯನೂ ಆಗ್ತಾ ಇದೆ. ನಮ್ಮ ಕನ್ನಡಿಗರೇ ಅನ್ಯಾಯ ಆಗ್ತದೆ. ನೋಡಿದ್ರಲ್ಲ, ಕನ್ನಡ ಒಂದು ಕ್ಷೀಣಿಸ್ತಾ ಇರುವಂಥ ಸಂಬಂಧಪಟ್ಟಾಗೆ ರಾಜ್ಯದವರು ಬಂದು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಅವರ ಒಂದು ಹಿಂದಿಯನ್ನು ಏರಿಕೆ ಮಾಡುವಂಥ ಸಂಬಂಧಪಟ್ಟಾಗೆ ಕನ್ನಡಿಗರನ್ನು ಕೇಳ್ತಾ ಹೋದರೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಒಂದೇ ಹೇಳ್ತಾ ಇರೋವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಕನ್ನಡಿಗರ ಜೊತೆಗೆ ಉರ್ದು ಮಾತಾಡುವಂಥವ್ರು ಕೂಡ ಕನ್ನಡವನ್ನು ತಾಯಿಯಾಗಿ ನೋಡ್ತಾ ಇದ್ದಾರೆ. ನಮ್ಮ ಭಾಷೆ ಸರ್, ಅದು ನಮ್ಮ ಭಾಷೆನ ನಾವು ಉಳಿಸ್ಕೋಬೇಕಾಗತ್ತೆ. ನಮ್ಮ ಜನ್ರೇಷನ್ಗೆ ನಿಮ್ಮ ಜನ್ರೇಷನ್ಗೆ ಲಾಸ್ಟ್ ಆಗ್ತದೆ ಹೊರತು ಮುಂದಿನ ನಮ್ಮ ಫ್ಯೂಚರು ಕನ್ನಡ ಉಳಿಯುವಂಥದ್ದು ತೀರಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ನಾವೇ ಹೊಣೆ ಎನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನವನ್ನು ಹೊರಗಾಗ್ತಾ ಇದ್ದಾರೆ. ಹೀಗಾಗಿ ಬೇರೆ ರಾಜ್ಯಗಳಿಂದ ಬರುವಂತಹ ಫಾರ್ ಎಕ್ಸಾಂಪಲ್ ಬಿಹಾರಿ ಗೂರ್ಖಾ ಸಂಬಂಧಪಟ್ಟಾಗೆ ಸೆಕ್ಯೂರಿಟಿಗಳು ನಾವು ಕನ್ನಡ ಮಾತಾಡಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಕನ್ನಡಿಗರ ಮೇಲೆ ಧಮಕಿ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೋ, ಅದೇ ಒಂದು ವಿಚಾರವಾಗಿ ನಮ್ಮ ಕನ್ನಡಿಗರು ಏನು ಹೇಳ್ತಾರೆ, ಅವರ ಅಭಿಪ್ರಾಯವನ್ನು ಕೇಳೋಣ ಎನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಮಾಹಿತಿಯನ್ನು ಕೇಳ್ತಾ ಹೋದಂಥ ಸಂದರ್ಭದಲ್ಲಿ ಅವರು ಕನ್ನಡವನ್ನು ಹೃದಯದಲ್ಲಿ ಇಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವರಿಗೆ ಅವರದ್ದೇ ಆದಂಥ ಶೈಲಿಯಲ್ಲಿ ಬುದ್ಧಿ ಹೇಳುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಜನ ಇನ್ನು ಮೇಲಾದರೂ ಕನ್ನಡವನ್ನು ಕಲಿದೇ ಇದ್ದ ಪಕ್ಷದಲ್ಲಿ ಕನ್ನಡ ಕಲಿತು ಕನ್ನಡ ಭಾಷೆ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ, ಬೇರೆ ಭಾಷೆಗಳಿಗೆ ಮಾರು ಹೋಗ್ತಾ ಇದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ಬಿಲ್ಡಪ್ ಕೊಡುವಂಥವ್ರು ಏನಿರ್ತಾರೋ ಅವರು ಕೂಡಲೇ ಕನ್ನಡವನ್ನು ಕಲಿಲೇಬೇಕು, ಜೊತೆಗೆ ಕನ್ನಡ ಕಲ್ತಿದ್ದೀವಿ ಅಂತ ತೋರಿಸ್ಕೊಳ್ಳೇಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಹೋರಾಟಗಾರರ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ. ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಕೂಡ ಆಗ್ತಾ ಇದೆ.
ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆದರೆ, ಈಗಾಗಲೇ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಬೆಂಗಳೂರಿನಲ್ಲಿ ಈ ಹಿಂದೆ ಕೆಲವು 2-3 ತಿಂಗಳ ಹಿಂದೆ, ಒಂದು 4-5 ತಿಂಗಳ ಹಿಂದೆ ಕೆಲವರು ಹೇಳ್ತಾ ಇದ್ರು, ಮಾರ್ವಾಡಿಗಳು ಸೇರಿದಂತೆ ಬೇರೆ ಬೇರೆ ರಾಜ್ಯದಿಂದ ಬಂದವರು, ನಾವು ಬೆಂಗಳೂರಿನಲ್ಲಿ 70% ಪರ ರಾಜ್ಯದವರು ಇದ್ದಾವೆ, ಹಿಂದಿ ಮಾತನಾಡೋರು ಇದ್ದಾರೆ, ಹೀಗಾಗಿ ಹಿಂದಿ ಇಲ್ಲಿ ನಾವು ಆಡಳಿತಕ್ಕೆ ತರ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಉದ್ದಟತನವನ್ನು ಮೆರೆಯುವಂಥ ಕೆಲಸ ಮಾಡಿದರು. ಅಂಥವ್ರೆಲ್ಲರಿಗೂ ಕೂಡ ಬುದ್ಧಿ ಕಲಿಸದೇ ಇದ್ದ ಪಕ್ಷದಲ್ಲಿ ಈಗ ಏನು ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವೋ, ನಮ್ಮ ಫ್ಯೂಚರ್ ಅಂದರೆ ನಮ್ಮ ಮಕ್ಕಳು ಸೇರಿದಂತೆ ಮುಂದಿನ ದಿನಮಾನಗಳಲ್ಲಿ ಬರುವಂಥ ಜನ್ರೇಷನ್ಗೆ ಕನ್ನಡ ಎಲ್ಲಿತ್ತು ಎನ್ನುವಂಥ ನಿಟ್ಟಿನಲ್ಲಿ ಹುಡುಕಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಕೇವಲ ಕನ್ನಡ ಪರ ಸಂಘಟನೆಗಳಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಪ್ರತಿಯೊಬ್ಬ ಕನ್ನಡಿಗ ನಾಗರಿಕರೆಲ್ಲರೂ ಕೂಡ ಕರ್ನಾಟಕ ನನ್ನದು, ಕನ್ನಡ ಭಾಷೆ ನನ್ನದು ಎನ್ನುವಂಥ ನಿಟ್ಟಿನಲ್ಲಿ ಯಾವಾಗ ಹೋರಾಟಕ್ಕಿಳಿತಾರೋ, ಯಾವಾಗ ಬೇರೆಯವ್ರಿಗೆ ಕಲಿಸೋಕ್ಕೆ ಮುಂದಾಗ್ತಾರೋ, ಆಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಅನ್ನೋದು ಈ ಒಂದು ವಿಚಾರಗಳಲ್ಲಿ ತಪ್ಪಾಗೋದೇ ಇಲ್ಲ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ನಮ್ಮ ಕನ್ನಡದಲ್ಲಿ ಇನ್ನೊಂದಾಗಿದೆ ಗೊತ್ತಾ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ನನ್ನ ಮಾಟದಲ್ಲಿ ನಾವು ಹತ್ತಿಸ್ಕೊಳ್ಳೋದಿಲ್ಲ. ನಾವು ನಮಗೆ ಒಂಥರ ನೋವು ಬರುತ್ತೆ. ಕನ್ನಡ ನಮ್ಮ ತಾಯಿ ಇದ್ದಂಗೆ. ಹರ್ಕಲ್ ಸೀರೆ ಉಟ್ಕೊಂಡಿರೋರು ನಮ್ಮ ತಾಯಿ ರೀ. ಎದುರುಗಡೆ ಮನೇಲಿ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಅಂತ ಅವ್ರ ತಾಯಿ ಅಂತ ಕರೆಯಲ್ಲ.